ಸರ್ವಮಂಗಳಿಯರ ಪ್ರತಿಷ್ಠಾಪನೆಯ ಪೂಜೆಗೆ ಕಲಶದಲ್ಲಿ ಗಂಗಾಮಾತೆಯನ್ನ ಹೊತ್ತು ತಂದ ಸುಮಂಗಳಿಯರು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಾ ದಸರಾ ವೈಭವದಂತೆ ಕಾಣುತ್ತಿರುವ ಕೊರಟಗೆರೆ ಪಟ್ಟಣ 800 ವರ್ಷಗಳ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ ದೇವರುಗಳ ಪ್ರತಿಷ್ಠಾಪನೆಯ ಮೊದಲ ದಿನದ ಗಂಗಾಮಾತೆಯ ಪೂಜೆಗೆ ಬಂದ ಸಾವಿರಾರು ಮುತ್ತೈದೆಯರು ಹಿರಿಯರ ಕಾಲದಿಂದಲೂ ಶುಭ ಕಾರ್ಯಗಳಿಗೆ ಗ್ರಾಮದ ಸಿನೀರಿನ ಬಾವಿಯ ಪವಿತ್ರ ಗಂಗಾಮಾತೆಗೆ ಸಾಂಪ್ರದಾಯಿಕ ಮಂತ್ರ ಘೋಷಣೆಗಳೊಂದಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಶುಭ ಕಾರ್ಯಗಳನ್ನ ಪ್ರಾರಂಭಿಸುವುದು ವಾಡಿಕೆಯಾಗಿದೆ. ಅದರಂತೆ ಸಾಂಪ್ರದಾಯಿಕ ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಪೂರ್ವಿಕರ ಆಚಾರ ವಿಚಾರಗಳನ್ನ ದೇವಸ್ಥಾನದ ಅರ್ಚಕರು ಹತ್ತಾರು ಪುರೋಹಿತರ ಸಮ್ಮುಖದಲ್ಲಿ ಊರಿನ ಗೌಡರ ಮನೆಯ ಕಳಶದ ಜೊತೆ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ಕಳಶಗಳನ್ನ ಹೊತ್ತು ಬಂದಿದ್ದಾರೆ ಮುತ್ತೈದೆಯರು. ಪೂಜೆ ನೆರವೇರಿಸಿದ ನಂತರ ಗಂಗಾಮಾತೆಯನ್ನ ಕಳಶಗಳಲ್ಲಿ ತುಂಬಿಸಿಕೊಂಡು ದೇವಸ್ಥಾನಕ್ಕೆ ಒತ್ತು ಬಂದಿದ್ದಾರೆ ಸುಮಂಗಳಿಯರು. ಈ ಪವಿತ್ರ ಗಂಗಾಜಲವನ್ನ ದೇವಸ್ಥಾನದಲ್ಲಿ ನಡೆಯುವ ದೇವಸ್ಥಾನ ಶುದ್ಧಿ ಹಾಗೂ 3 ದಿನಗಳ ವಿಶೇಷ ಪೂಜೆ ಸಂದರ್ಭದಲ್ಲಿ ಬಳಸಲಾಗುವುದು ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ಗೌಡರು, ಯುವಕರು, ಮಹಿಳೆಯರು ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. गंगा भवानी देवताभ्यो नमः ಹುಷಾರಲ್ಲಿ ಎಲ್ಲ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೋಟೆ ಮಾರಮ್ಮ ದೇವಿ ಹಾಗೂ ಕೊಲ್ಲಾಪುರದಮ್ಮ ದೇವಿಯವರ ಪ್ರತಿಷ್ಠಾಪನಾ ಮಹೋತ್ಸವದ ಪ್ರಥಮ ದಿವಸವಾದ ಇಂದು ಶ್ರೀ ಮಹಾದೇವಿಗೆ ಗಂಗಾ ಭವಾನಿ ಪೂಜೆಯೊಂದಿಗೆ ಆಲಯ ಪ್ರವೇಶವನ್ನು ಮಾಡಿದ್ದೇವೆ. ಅಂದರೆ ಗಂಗಾ ಭವಾನಿ ಪೂಜೆ ಎಂದರೆ ಆ ಗಂಗೆಯನ್ನು ಸಾಕ್ಷಾತ್ ಪರಮಶಿವನ ಅನುಗ್ರಹದಿಂದ ಆ ಗಂಗೆಯನ್ನು ಉದ್ಭವಿಸಿ ಯಾವುದೇ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ, ಶುಭ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಗಂಗೆಯನ್ನು ಕರೆತಂದು ನಾವು ಯಾವುದೇ ಕಾರ್ಯವನ್ನು ಮಾಡಿದಾಗ ಅಲ್ಲಿ ಜಯಪ್ರಾಪ್ತಿ ಆಗುತ್ತೆ ಎಂಬುದಾಗಿ ಶಾಸ್ತ್ರಾನುಸಾರರು ಹೇಳಿದ್ದಾರೆ. ಹಾಗಾಗಿ ಆ ಒಂದು ಗಂಗೆಯನ್ನು ಉದ್ಭವಿಸಿ ಆ ಗಂಗೆಯ ಪೂಜಾದಿಗಳನ್ನು ಸುಮಂಗಲಿಯರಿಂದ ಗಂಗಾ ಪೂಜಾದಿಗಳನ್ನು ಮಾಡಿಕೊಂಡು ಆ ದೇವಾಲಯವನ್ನು ಪ್ರವೇಶ ಮಾಡೋದ್ರಿಂದ ಅಲ್ಲಿ ಚೈತನ್ಯಗಳು ಪ್ರಾಪ್ತವಾಗುತ್ತೆ ಹಾಗೂ ಶಕ್ತಿಗಳು ಪ್ರಾಪ್ತವಾಗುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಪ್ರಥಮ ದಿವಸವಾದ ಇಂದು ಆ ಒಂದು ಮಹಾ ಸರ್ವಮಂಗಳೆಯರ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಗಂಗಾ ಪೂಜೆಯೊಂದಿಗೆ ಈ ಒಂದು ದಿವಸದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಮತ್ತೆ ಮರುದಿನ ಪ್ರಾತಃ ಕಾಲ ಬೆಳಗ್ಗೆ ಪೂಜಾ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರೂ ಸಹಿತ ಪಾಲ್ಗೊಂಡು ಆ ಮಹಾದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಜಗನ್ಮಂಗಳೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಶುಭಂ ಭೂಯಾತ್, ಸರ್ವರಿಗೂ ಮಂಗಳವಾಗಲಿ.